ಹಲವಾರು ಗಲಾಟೆಗಳನ್ನ ನಾವು ನೋಡ್ತೀವಿ. ಯಾರೋ ಒಬ್ರು ಟಚ್ ಮಾಡಿದ್ರಂತ ಸುಮ್ಮನೆ ಜಗಳ ಮಾಡೋದಾಗ್ಲಿ ನಾನು ನೋಡಿದಾಗ ಇಷ್ಟೊಂದು ಜನಸಾಗರ ಯಾವ ಆಶ್ರಮದಲ್ಲೂ ನಾನು ನೋಡಿರಲಿಲ್ಲ. ಗೊತ್ತಿರುತ್ತೆ ಅವ್ರು ಎಜುಕೇಟೆಡ್ ಇರ್ತಾರೆ. ಆಡಂಬರದ ರೀತಿಯಲ್ಲಿ ಯಾಕೆ ಮದುವೆ ಮಾಡ್ಕೋಬೇಕು? ಆಶ್ರಮದಲ್ಲಿ ಆಡಂಬರ ಇಲ್ಲದೆ ಮದುವೆ ಆಗ್ಬೋದಲ್ಲ. ಇದು ಒಂಥರ ನನಗೆ ಮೊದಲನೇದಾಗಿ ಹೊಸ ಎಕ್ಸ್ಪೀರಿಯನ್ಸ್ ಸರ್. ಅಂದ್ರೆ ನಾನು ಯಾವುದೇ ದೇವ್ರನ್ನ ಆ ಥರ ಎಲ್ಲ ನಂಬ್ತಾ ಇರಲಿಲ್ಲ. ಶಿವಾಜಿ ಸರ್ ಅನ್ನೋರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಅವರು ಇಲ್ಲಿ ಕರ್ಕೊಂಡು ಬಂದು ನಮ್ಗೊಂದು ಹೊಸ ಅನುಭವವನ್ನು ಕೊಟ್ಟಿದ್ದಾರೆ. ಒಂದು ಭಕ್ತಿ ಲೋಕದ ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜೊತೆ ಡ್ರಾಮಾ ಜೂನಿಯರ್ ಸೀಸನ್ 3ರ ರನ್ನರ್ ಅಪ್ ಮಂಜುನಾಥ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಸೊ ನಾವಿವತ್ತು ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಯಲೋಕ ಆಶ್ರಮಕ್ಕೆ ಬಂದಿದ್ದೀವಿ. ಸೊ ಈ ಆಶ್ರಮದ ಪ್ರತಿಯೊಂದು ವಿವರಣೆಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಡ್ರಾಮಾ ಜೂನಿಯರ್ ಮಂಜುನಾಥರ ಅದ್ಭುತ ನಟನೆಯ ಕ್ಲಿಪ್ಪಿಂಗ್ಸ್ ತೋರಿಸುವ ಮುಖಾಂತರ ಅವರ ಸಣ್ಣ ಪರಿಚಯ ಜೊತೆಗೆ ಅನುಭವದ ನುಡಿಗಳು. ಒಂದು ಕಾಲದಲ್ಲಿ ಡ್ರಾಮಾ ಜೂನಿಯರ್ ವೇದಿಕೆಯಲ್ಲಿ ಧೂಳೆಬ್ಬಿಸಿದ ಕೊಪ್ಪಳದ ಮಂಜುನಾಥ್. ಪೂರ್ಣ ಬ್ರಹ್ಮ ಕಬೀರ ಪರಮೇಶ್ವರರ ಪ್ರಕಟ ದಿವಸದ ಪ್ರಯುಕ್ತವಾಗಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಯಲೋಕ ಆಶ್ರಮಕ್ಕೆ ಭೇಟಿ ಕೊಟ್ಟಾಗ ಹಂಚಿಕೊಂಡ ಅನುಭವದ ನುಡಿಗಳು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. SN ನ್ಯೂಸ್ ಕರ್ನಾಟಕ ನೋಡ್ತಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ಈಗಿನ ಕಾಲದಲ್ಲಿ ಏನಾಗ್ತದೆಯಪ್ಪ ಅಂದರೆ ಚಿಕ್ಕ ಮಕ್ಕಳು ಕುಡಿಯೋದು, ಸಿಗರೇಟ್ ಸೇದೋದು ಇವೆಲ್ಲ ನಡೀತಾ ಇರುತ್ತೆ. ಇದು ನಮ್ಮ ಮಾನವ ಲೋಕದಲ್ಲಿ, ಈ ಆಶ್ರಮದ ಲೋಕದಲ್ಲಿ ಬೇರೆನೇ. ನೀವು ಈ ಆಶ್ರಮ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಒಂದ್ಸಲ ನೋಡ್ಕೊಂಡು ಬರೋಣ. ಈ ಆಧುನಿಕತೆ ಹೆಸರಿನಲ್ಲಿ ಕೆಟ್ಟ ಕೆರ ಹಿಡಿತಾ ಇರುವ ಈ ಸಮಾಜದಲ್ಲಿ ಮಕ್ಕಳ ಪರಿಸ್ಥಿತಿ ಅಂತೂ ನೋಡೋಕ್ಕಾಗಲ್ಲ ಕಣ್ರಿ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲೇ ಕೆಟ್ಟ ಅಭ್ಯಾಸಗಳು ಒಂದಲ್ಲ ಎರಡಲ್ಲ. ಕುಡಿತನೂ ಮಾಡ್ತಾರೆ, ಬೀಡಿನೂ ಸೇಕ್ತಾರೆ, ಸಿಗರೇಟು ಸೇರ್ತಾರೆ, ಏನೇನೋ ಮಾಡ್ತಾರೆ. ಅದ್ರ ಜೊತೆಗೆ ಈ ರೀಲ್ಸ್ ಹುಚ್ಚಾಟ ಬೇರೆ. ಈ ಮೊಬೈಲ್ ಕೈಯಲ್ಲಿದ್ದರೆ ದಿನವಿಡೀ ಮೊಬೈಲಲ್ಲೇ ಕಳೆದೋಗ್ತಾರೆ. ಸೊ ಅಂಥದ್ರಲ್ಲಿ ಈ ಆಶ್ರಮದಲ್ಲಿ ಕಾಣಸಿಗುವಂತಹ ದೃಶ್ಯಾವಳಿಗಳು ನಮ್ಮ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸೊ ಅದು ದೃಷ್ಟಾಂತವಾಗಿ ಈ ಮಕ್ಕಳು ನೋಡಿ, ಈ ವಯಸ್ಸಿನಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತು. ಸೊ ಬಟ್ ಈ ಮಕ್ಕಳು ಒಳ್ಳೆ ಆಧ್ಯಾತ್ಮಿಕ ನುಡಿಗಳನ್ನ ಕಲಿತಾರೆ, ಅದರ ಅರ್ಥ ತಿಳ್ಕೊತಾರೆ, ಜೀವನದಲ್ಲಿ ಹೆಂಗೆ ಬದುಕೋದು ಅನ್ನೋದು ಮುಖ್ಯವಾಗಿ ಅವರು ಅರ್ಥ ಮಾಡ್ಕೊತಾರೆ ಅನ್ನೋದು ಇಲ್ಲಿ ಇರುವಂತಹ ಮುಖ್ಯ ವಿಷಯ. कबीर सात दीप नौ खंड में गुरु से बड़ा न कोई करता करे न कर सके गुरु करे शो होए. ಇಲ್ಲಿ ನೋಡ್ಬೋದು ವೀಕ್ಷಕರೇ, ನೋಡಿ 628ನೇ ಕಬೀರ್ ಸಾಹೇಬರ ಪ್ರಕಟ ದಿವಸದ ವಿಶೇಷವಾಗಿ ಇಲ್ಲಿ ಮಹಾ ಸಮಾಗಮ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಸೊ ಏನು ಡ್ರಾಮಾ ಜೂನಿಯರ್ ಸೀಸನ್ 3ರ ರನ್ನರ್ ಅಪ್ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಈ ಆಶ್ರಮದ ಪ್ರತಿ ಕ್ಷಣ ಪ್ರತಿ ಒಂದು ದೃಶ್ಯಗಳನ್ನು ಅವರು ಕೂಡ ಕಣ್ತುಂಬಿಕೊಂಡು ನಿಮ್ಮ ಮುಂದೆ ಇಡುವಂತಹ ಒಂದು ಅಭಿಲಾಷೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿ ಮಂಜು, ಯಾವ ರೀತಿ ಅನಿಸ್ತಾ ಇದೆ ಇಲ್ಲಿ, ಏನೇನು ವ್ಯವಸ್ಥೆ, ಯಾವ ರೀತಿ? ತುಂಬ ಖುಷಿ ಆಗ್ತದೆ ಸರ್. ಏನಪ್ಪ ಅಂದರೆ ಯಾವುದೇ ಜಾತಿ, ಬಡವ, ಬಲ್ಲಿಗ, ಶ್ರೀಮಂತ ಅಂತ ನೋಡದೆ ಎಲ್ಲರೂ ಒಂದುಗೂಡಿ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಿನಿಂದ ನಡೆಸ್ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ ಸರ್. ಸೊ ಬನ್ನಿ, ಹಾಗಾದರೆ ಇನ್ನು ಹೊರಗಡೆ ಏನೇನಿದೆ, ಏನೆಲ್ಲ ಪ್ರದರ್ಶನ ಇದೆ, ವಿಷಯಗಳು ಏನೇನಿದೆ, ಈ ಆಶ್ರಮ ಉದ್ದೇಶ ಏನಿದೆ. ಮುಖ್ಯವಾಗಿ ಆಶ್ರಮ ಅಂದಮೇಲೆ ನಮಗೆ ಮನಸ್ಸಿಗೆ ಬರುವಂಥ ವಿಚಾರ ಬೇರೆ. ಬಟ್ ಈ ಆಶ್ರಮ ಸಾಮಾಜಿಕ ವಿಚಾರದಿಂದಲೂ ಹಾಗೂ ಆಧ್ಯಾತ್ಮಿಕ ವಿಚಾರದಿಂದಲೂ ಬಹಳ ಪ್ರಖ್ಯಾತಿ ಪಡೆದಿರುವಂಥದ್ದು. ಆಮೇಲೆ ನಿಮ್ಮ ಮನೆಗಳಲ್ಲಿ ಜ್ಞಾನಗಂಗಾ ಪುಸ್ತಕ ಅಂತ ಒಂದು ಪುಸ್ತಕ ಇರ್ಬೋದು. ಇಷ್ಟೇ ವಿಷಯಗಳ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ಇನ್ನು ಬಹಳಷ್ಟು ವಿಷಯಗಳು ಈ ಆಶ್ರಮದ ವಿಶೇಷತೆಯಲ್ಲಿ ಅಡಗಿಕೊಂಡಿದೆ. ಸೊ ಅದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ವರದಕ್ಷಿಣೆ ಸೇರಿದಂತೆ ಸಮಾಜದಲ್ಲಿ ಎದುರಾಗುತ್ತಿರುವ ಸಾಕಷ್ಟು ಪಿಡುಗುಗಳನ್ನು ಬುಡಸಮೇತವಾಗಿ ಕಿತ್ತೆಸೆಯುತ್ತಿರುವ ಏಕೈಕ ಮಹಾನ್ ಸಂತ ಅಂದರೆ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರು. ಬಡವ ಬಲ್ಲಿದ ಅಂತ ನೋಡದೆ ಸಂತ ರಾಮ್ಪಾಲ್ ಮಹಾರಾಜರು ತಮ್ಮ ಆಶ್ರಮದಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳು ಮಾಡ್ತಾರೆ. ವರದಕ್ಷಿಣೆ ಮುಕ್ತ ಸಾಮೂಹಿಕ ಉಚಿತ ವಿವಾಹಗಳ ಜೊತೆಗೆ ರಕ್ತದಾನ ಶಿಬಿರ, ದೇಹದಾನ ಶಿಬಿರ ಸೇರಿದಂತೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳು ಸಂತ ರಾಮ್ಪಾಲ್ ಮಹಾರಾಜರು ಮತ್ತು ಅವರ ಅನುಯಾಯಿಗಳು ಮಾಡ್ತಾರೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ. ಇಲ್ಲಿಗೆ ಬಂದು ತುಂಬ ಖುಷಿ ಆಗ್ತಾ ಇದೆ. ಈ ಆಶ್ರಮದಲ್ಲಿ ಬಂದರೆ ನೀವು ತುಂಬ ತಿಳ್ಕೊಳ್ಳೋದಿದೆ. ನಾನು ನೋಡಿದಾಗ ಇಷ್ಟೊಂದು ಜನಸಾಗರ ಯಾವ ಆಶ್ರಮದಲ್ಲೂ ನಾನು ನೋಡಿರಲಿಲ್ಲ. ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಯಾವುದೇ ಮದುವೆ ಆಗಲಿ ಎಲ್ಲ ಭಕ್ತರು ಸೇರಿ ಊಟದ ಸೇವೆ, ನೀರಿನ ಸೇವೆ ಎಲ್ಲ ನಮ್ಮ ಕುಟುಂಬದವರು ಅಂದ್ಕೊಂಡು ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಇಲ್ಲಿ ನಡೀತಿರ್ತಕ್ಕಂಥ ಮದುವೆ ಆಗಿರ್ಬೋದು, ಯಾವುದೇ ವರದಕ್ಷಿಣೆ ಏನು ತಗೊಳ್ಳೋದು ಕೊಡದೆ ಇರಲಾರ್ದೆ ಇದು ನಮ್ಮ ಸಮಾಜಕ್ಕೆ ಬೇಕಾಗುತ್ತೆ. ಈ ಸಂದೇಶವನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದೆ ಈ ಆಶ್ರಮ. ಎಲ್ಲರೂ ಈ ಆಶ್ರಮಕ್ಕೆ ಬನ್ನಿ. ಸುಮ್ಮನೆ ಜಗಳ ಮಾಡೋದಾಗಲಿ ಇಲ್ಲಿ ಯಾವುದೇ ತರಹದ ಜಗಳ ಇಲ್ಲ. ಎಲ್ಲ ನಮ್ಮ ಕುಟುಂಬದವರು, ಏನೇ ಎಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ನಮ್ಮ ಕುಟುಂಬದವರು ಅನ್ನೋ ಥರ ಎಲ್ಲರೂ ಇರ್ತಾರೆ. ತುಂಬ ಖುಷಿ ಆಗುತ್ತೆ ಸರ್ ಆ ಒಂದು ಮನೋಭಾವನೆ ಕಂಡು. ಇದು
ಮಧ್ಯಪ್ರದೇಶದಲ್ಲಿ ಇರೋದ್ರಿಂದ ಎಲ್ಲ ಜನಗಳು ಏನು ಅನ್ಕೊಂಡಿರ್ತಾರೆ ಅಂದರೆ ಕರ್ನಾಟಕದವ್ರು ಬಂದಿರಲ್ಲ, ಆಲ್ಮೋಸ್ಟ್ ಆಲ್ ಹಿಂದಿ, ಮಹಾರಾಷ್ಟ್ರ ಆ ಕಡೆ ಬಂದಿರ್ತಾರೆ ಅಂದ್ಕೊಂಡಿರ್ತಾರೆ. ಕರ್ನಾಟಕದವರು ಬಹಳಷ್ಟು ಜನ ಬಂದಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಮದುವೆ ನೋಡ್ಬೋದು, ಯಾವುದೇ ಆಡಂಬರದ ರೀತಿಯಲ್ಲಿ ನಡೀತಾ ಇಲ್ಲ. ಈ ರೀತಿಯ ಒಂದು ಮೆಸೇಜ್ಗಳು ನಮ್ಮ ಸಮಾಜಕ್ಕೆ ಬೇಕಾಗುತ್ತೆ. ಔಡಂಬರ, ವಾಜಂತ್ರಿ, ಊಟ, ಅದು ಏನು ವರಾತ, ಏನು ಔಡಂಬರ ಇಲ್ಲ. ಅದೇ ಪ್ರಕಾರ ನಮ್ಮ ಸಂತರಾಮಾಜಿಯವರು ದಹೇಜ್ ಮುಕ್ತ ಇಲ್ಲಿ ಹೆಣ್ಮಗಳು ಅಪ್ಪನ ಮನ್ಯಾಗ ಹಂಗೆ ಸುಖವಾಗಿರ್ತಾಳು, ಮಾನ ಮರ್ಯಾದೆಯಲ್ಲಿ ಇರ್ತಾಳು. ಅದೇ ಪ್ರಕಾರ ಸಾಯಿವರೆಗೆ ಗಂಡು ಮನೆಯಾಗ ಅದೇ ಮರ್ಯಾದೆಯಿಂದ ಇರಿಸಲಾಗಿ ಇದು ದಹೇಜ್ ಮುಕ್ತ ಇಲ್ಲಿ ನಡೀತದೆ. ಇಲ್ಲಿ ಬಂದು ಜ್ಞಾನಾರ್ಜನೆ ಆಗಿರುತ್ತೆ ಅವ್ರಿಗೆ. ಏನಪ್ಪ ಅಂದರೆ ಗೊತ್ತಿರುತ್ತೆ, ಅವ್ರು ಎಜುಕೇಟೆಡ್ ಇರ್ತಾರೆ. ಆಡಂಬರದ ರೀತಿಯಲ್ಲಿ ಯಾಕೆ ಮದುವೆ ಮಾಡ್ಕೋಬೇಕು? ಒಂದು ಆಶ್ರಮದಲ್ಲಿ ಆಡಂಬರ ಇಲ್ಲದೆ ಮದುವೆ ಆಗ್ಬೋದಲ್ಲ. ಇಲ್ಲಿ ರಕ್ತದಾನ ಮಾಡ್ತಾ ಇರುವಂತಹ ಶ್ರದ್ಧಾಳುಗಳು ಬ್ಲಡ್ ಡೊನೇಷನ್ ವ್ಯಾನ್ನಲ್ಲಿ ರಕ್ತದಾನ ಮಾಡ್ತಿರುವಂಥದ್ದು. ಅಂತಹ ಶ್ರದ್ಧಾಳುಗಳು ಸಾಮಾಜಿಕ ಕಾರ್ಯದಲ್ಲೂ ಮುಂದಿರ್ತಾರೆ, ಏನು ಭಕ್ತಿಯಲ್ಲೂ ಮುಂದಿರ್ತಾರೆ. ಇದೊಂದು ಉದಾಹರಣೆ ಅಂತ ಹೇಳ್ಬೋದು. मैडम अभी तक कितना हुए ब्लड डोनेशन? अभी तक 150 यूनिट हो चुका है. सुबह 9 बजे से कैंप लगा हुआ है और रात को 9 बजे तक और चलेगा, तो करीबन 350-400 यूनिट का है. और नहीं, यहाँ पे ऐसा कुछ भी नहीं है. मैं जब से आई हूँ तब से देख रही हूँ, सब ने यहाँ पे अपना रजिस्ट्रेशन करवाया और बाकायदा बहुत ही अच्छे से लाइन में अपने नंबर के हिसाब से बैठे. जब उनका नंबर आ रहा है तब आ रहे हैं वो रक्तदान करने के. ऐसा कोई भी बीच में ये नहीं बोल रहा है कि हमें पहले करना है, हमें कहीं जाना है, या ऐसे कोई भी. सब आराम से शांति से भगवान नाम लेते हुए गुरुजी का अपना सेवा दे रहे हैं यहाँ पे. ಸೊ ನೋಡಿದ್ರಲ್ಲ, ಅಂದರೆ ರಕ್ತದಾನ ಮಾಡುವಂಥದ್ದು ಒಂದು ವಿಶೇಷತೆ. ಆದರೆ ಯಾವ ರೀತಿ ರಕ್ತದಾನ ಮಾಡೋದ್ರಲ್ಲಿ ಅವರು ಪಾಲ್ಗೊಳ್ತಾರೆ ಅನ್ನೋದು ಅದಕ್ಕಿಂತ ವಿಶೇಷ ಅಂತ ಹೇಳ್ಬೋದು. ವಾತಾವರಣ ಕೆಡಿಸುವಂತಹ ನಡವಳಿಕೆಯನ್ನು ತೋರಿಸೋದಿಲ್ಲ ಅಂತ ಅವರ ಮನಸ್ಸಿನ ಮಾತನ್ನು ಹೇಳಿದ್ರು ಇಲ್ಲಿನ ವೈದ್ಯರವರು. ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ವ್ಯಾನ್ನಲ್ಲಿ ಯಾವ ರೀತಿ ರಕ್ತದಾನ ನಡೀತಾ ಇದೆ ಅನ್ನೋದನ್ನು ನೀವು ನೋಡಿದ್ರಿ. ಸೊ ಇದು ಆ್ಯಕ್ಚುಲಿ ಸಮಾಜದಲ್ಲಿ ನಡೀತಾ ಇರುತ್ತೆ, ಹೌದು. ಆದರೆ ಬೇರೆ ಕಡೆ ರಕ್ತದಾನ ನಡೆಯೋದಕ್ಕೂ ಇಲ್ಲಿ ರಕ್ತದಾನ ನಡೀತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ಇಷ್ಟು ಶಿಸ್ತುಬದ್ಧವಾಗಿ ಭಕ್ತಿಪೂರ್ವಕ ರೀತಿಯಲ್ಲಿ ರಕ್ತದಾನ ಕೂಡ ನಡೆಯುತ್ತಾ, ದೇಹದಾನ ಕೂಡ ನಡೆಯುತ್ತಾ ಅಂದರೆ ಅಚ್ಚರಿಗೆ ಕಾರಣ ಆಗುವಂತಹ ಸಂಗತಿ. ಎಲ್ಲ ವಿಚಾರಗಳು ನೋಡಬೇಕಂದ್ರೆ ನೀವು ಕೂಡ ಒಂದು ಸಲ ಸಂತ ರಾಮ್ಪಾಲ್ ಮಹಾರಾಜರ ಸತ್ಯಲೋಕ ಆಶ್ರಮಕ್ಕೆ ಬರಬೇಕು. ಬಂದ ಮೇಲೆ ಇಲ್ಲಿನ ಅನುಭವವನ್ನು ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ, ಈ ಒಂದು ಇಷ್ಟೊಂದೆಲ್ಲ ಅದ್ಭುತ ವಿಚಾರಗಳುಳ್ಳ ಈ ಸತ್ಯಲೋಕ ಆಶ್ರಮ ಹೆಂಗೆ ಗೊತ್ತಾಯ್ತು, ಹೆಂಗೆ ಬಂದ್ರಿ ಇಲ್ಲೆಲ್ಲ? ಇದು ಒಂಥರ ನನಗೆ ಮೊದಲನೇದಾಗಿ ಹೊಸ ಎಕ್ಸ್ಪೀರಿಯನ್ಸ್ ಸರ್. ಅಂದರೆ ನಾನು ಯಾವುದೇ ದೇವ್ರನ್ನ ಆ ಥರ ಎಲ್ಲ ನಂಬ್ತಾ ಇರಲಿಲ್ಲ. ಶಿವಾಜಿ ಸರ್ ಅನ್ನೋರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಅವರು ಇಲ್ಲಿ ಕರ್ಕೊಂಡು ಬಂದು ನಮಗೊಂದು ಹೊಸ ಅನುಭವವನ್ನು ಕೊಟ್ಟಿದ್ದಾರೆ, ಒಂದು ಭಕ್ತಿ ಲೋಕದ ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದಾರೆ. ಜ್ಞಾನ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಂಡಿದ್ದೀವಿ. ತುಂಬ ಖುಷಿ ಆಗುತ್ತೆ ಸರ್. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಅದ್ಭುತ ಜ್ಞಾನ ತಿಳ್ಕೊಂಡಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅಂದರೆ ಯಾವ ರೀತಿ ಫೀಲ್ ಮಾಡ್ಕೊತಾ ಇದ್ದೀರಾ ಇದನ್ನು, ಈ ಒಂದು ಕ್ಷಣವನ್ನು, ಈ ಒಂದು ಅನುಭವವನ್ನು? ಈ ಜ್ಞಾನ ಅನ್ನೋದೇನಿದೆ ಅದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು ಅಷ್ಟೇ ಸರ್. ಅಂದರೆ ಒಳ್ಳೆಯ ವ್ಯಕ್ತಿಯಾಗಿ ಇರ್ಬೋದು ಸಮಾಜದಲ್ಲಿ ಅಷ್ಟೇ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಇದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು? ಖಂಡಿತ ಸರ್. ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ರೆ ನಮ್ಮ ದೇಶ ಯಾವುದೇ ತರ್ತಕ್ಕಂಥ ದೌರ್ಜನ್ಯ ಆಗಿರ್ಬೋದು, ಕುಡಿತ, ನಶೆ, ಇದರಿಂದ ಕ್ಲೀನ್ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ರೀತಿಯಲ್ಲಿ ಬೆಳೆದಂತಹ ಈ ಪುಟ್ಟಪೋರ ಮಂಜುನಾಥ್ ಅವರು ಡ್ರಾಮಾ ಜೂನಿಯರ್ ಸೀಸನ್ 3 ರನ್ನರ್ ಅಪ್ ಆದರೂ ಕೂಡ ಒಂದು ಆಧ್ಯಾತ್ಮಿಕತೆಯಲ್ಲಿ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಒಂದು ಸತ್ಯಲೋಕ ಆಶ್ರಮಕ್ಕೆ ಬಂದಾಗ ಈ ಒಂದು ಅದ್ಭುತವಾದ ಆಧ್ಯಾತ್ಮಿಕ ವಿಚಾರವನ್ನು ತಿಳ್ಕೊಂಡು ಎಷ್ಟೊಂದೆಲ್ಲ ಆನಂದಮಯವಾದ ಅನುಭವವನ್ನು ವೀಕ್ಷಕರೊಂದಿಗೆ ಹಂಚ್ಕೊತಾ ಇದ್ದಾರೆ. ಸೊ ಈ ರೀತಿಯಾಗಿ ಯೂನಿಕ್ ಆದಂತಹ, ಯಾರು ತಿಳಿಸಿಕೊಡ್ಲಾರ್ದಂತಹ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ನೋಡ್ತಾನೆ ಇರಿ SA ನ್ಯೂಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.